ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನ್ಸ್ಗೆ ಸ್ಕೂಲ್ ಡ್ಯಾನ್ಸ್ ಕ್ಲಾಸ್ಗೆ ಬಿಡಬೇಕು ಅಂತ ಕರ್ಕೊಬರಕ್ಕೆ ಹೋದಾಗ ಅವನಕ್ಕಿಂತ ಮುಂದಾಗ ಬಂದಿದ್ರಲ್ಲ ಹುಡುಗರು ವ್ಯಾನ್ ತೆಗಿಯೋಕ್ಕೆ ಅಂತ ವ್ಯಾನ್ ಅಂತೂ ಡೋರ್ ತೆಗಿಯೋಕ್ಕೆ ನೋಡ್ತಿದ್ರು. ಸರಿ ಅಂತ ಅಲ್ಲಿಂದ ಕರ್ಕೊಬಂದೆ. ನನ್ನ ಗಾಡಿ ಪ್ರಾಬ್ಲಮ್ ಇತ್ತು. ಗಾಡಿ ರೆಡಿ ಮಾಡೋಕೆ ಬಿಟ್ಟು ನಮ್ಮ ಆಂಟಿರ ಮನೆ ಹತ್ರ ಹೋಗಿದೆ. ನೋಡಿ ಎಲ್ಲ ಬಿಚ್ಚಿದ್ದಾರೆ. ಇನ್ನು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹೋಗಕ್ಕೆ ನಮ್ಮ ಮನೆಯವ್ರು ಬಂದಿರೋ ಜೊತೆಲಿ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿಂದ ಹಂಗೆ ಸ್ವಲ್ಪ ಬಟ್ಟೆ ಅಂಗಡಿಗೆ ಹೋಗಿ ತೊಗೋಬೇಕು. ತೊಗೊಂಡು ಐಸ್ ಅಂದ ಐಸ್ ಕೊಡ್ಕೊಂಡು ಅದೇ ಮಾರ್ನಿಂಗ್ ಕಂಟಿನ್ಯೂಷನ್ ತಗೋ ಒಂದು ಪದ್ಯ ಕೇಳಿ. ಬುದ್ಧಿ ಇಲ್ಲ ಪದ್ದು ಮನೆಯಲ್ಲ ಮುಂದು ಒಮ್ಮೆ ಸಿಕ್ಕಿ ಬಿದ್ದು ತಿನ್ನುವುದೆಲ್ಲ ಕದ್ದು ಒಮ್ಮೆ ಸಿಕ್ಕಿ ಬಿದ್ದು ಬಿತ್ತು ನಡ್ಕುವುದು. ನಾನು ಸ್ಕೂಲ್ ಕಳ್ಸಾದ್ಮೇಲೆ ನಮ್ಮ ಮನೆಯವರು ಜೋಳ ಚೆಲ್ವೆ ಒಂದು ಸ್ವಲ್ಪ ಉಳ್ಬೇಕು ಬಾ ಅಂತ ಅಂದರು. ಸರಿ ಅಂತ ಹೇಳಿ ಹಂಗೆ ಹೋದೆ. ಹಂಗೆ ಹೋಗ್ತಾ ಕಾಕ್ಟಾಗಿದ್ದ ಸ್ವಲ್ಪ ಎಲ್ಲ ಕಳೆ ಹಚ್ಚಿತ್ತು, ನುಜ್ಜಿ ಥರ ಅಂದ್ಬಿಟ್ಟು ಅದನ್ನೆಲ್ಲ ಹೊಡೆದ್ರು. ಆಮೇಲೆ ನಾನು ಸ್ವಲ್ಪ ಹೊತ್ತು ಡ್ರೈವ್ ಮಾಡೋಕ್ಕೆ ಕೊಟ್ಟರು. ಅಂದರೆ ನಾನೇನಂದರೆ ಎಲ್ಲ ಫುಲ್ ನಾನೇನು ಗೇರೆಲ್ಲ ಚೈನ್ ಮಾಡ್ಕೊಂಡೇನು ಹೊಡೆದಿಲ್ಲ. ಐ ಥಿಂಕ್ ಸೆಕೆಂಡ್ ಗೇರ್ಗೆ ಕೊಟ್ಟಿದ್ರು. ಬಟ್ ಇಷ್ಟ ಇತ್ತು ಓಡಿಸ್ಬೇಕು ಅಂತ ನನಗೂ ಅವತ್ತೊಂದು ದಿನ ಓಡ್ಸೋಕೆ ಕೊಟ್ಟಿದ್ರು. ಸರಿ ಇವತ್ತು ಟ್ರೈ ಮಾಡಿ ನೀನೇ ಅಂತ ಹೇಳಿ ಕೊಟ್ಟಿದ್ರು. ಸರಿ ಅಂತ ಓಡಿಸ್ದೆ. ಒಂಥರ ಖುಷಿ ಆಯಿತು ನನಗೂ. ಇದನ್ನೆಲ್ಲ ಸ್ವಲ್ಪ ಇದನ್ನು ಅದೇ ಮಟ್ಟ ಮಾಡ್ತಿದ್ವಲ್ಲ ಅದಿದ್ದು ರಾಗಿ ಚೆಲ್ಲಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ದಾರೆ. ನೋಡುವ, ಮಳೆ ಬಿದ್ದರೆ ಚೆಲ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೆ ಅಂತ ನನಗೂ ಇನ್ನೂ ಕ್ಲಾರಿಟಿ ಇಲ್ಲ. ಇಲ್ಲೆಲ್ಲ ಉತ್ಕೊಂಡು ನೆಕ್ಸ್ಟು ನಾವೆಲ್ಲೋದು ಈ ಥರ ಏನಕ್ಕೆ ಕೊಟ್ಟಿದ್ರು ಅಂದರೆ ಕಲ್ಲಿತ್ತು ಸ್ವಲ್ಪ ಎಲ್ಲ ಹೊಲದಲ್ಲಿ. ಅವನ್ನೆಲ್ಲ ಹಂಗೆ ಕಲ್ಟಿವೇಟ್ರ್ ಮೇಲೆ ಇಟ್ಕೊಂಡು ಎತ್ತಾಕ್ತಾಯಿದ್ರು. ಅದಕ್ಕೆ ನನ್ನ ಕೈಗೆ ಹಂಗೆ ಇದು ಕೊಟ್ಟಿದ್ರು. ಇದನ್ನೆಲ್ಲ ಇಲ್ಲಿ ಉತ್ತಾದ್ಮೇಲೆ ಅಲ್ಲಿ ದನ ಕಟ್ಟಾಕಿದ್ರು ಟ್ರಂಚ್ ಹತ್ರ ಅಂತ ಹೇಳಿ ಹೋದ್ವಿ. ಜೋಳ ಇನ್ನೊಂದು ಸ್ವಲ್ಪ ಉತ್ಬಿಟ್ಟು ಮತ್ತೆ ನೀಟಾಗಿ ಬಂದಿಲ್ಲ, ಇದನ್ನು ತಿನ್ನಿಸ್ಬಿಟ್ಟು ಮತ್ತೆ ನೀಟಾಗಿ ಚೆಲ್ಲೋಣ ಅಂತ ಹೇಳ್ಬಿಟ್ಟು ಇದು ಮಾಡಿ ಕಟ್ಟಾಕಿದ್ರು. ಅಲ್ಲಿಂದ ಮನೆ ಹತ್ರ ಬಂದ್ವಿ. ಹೆಂಗೆ ಅಂದರೆ ನಮ್ಮ ಮನೆಯವ್ರು ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಜೋಳ ಹತ್ತೈತಿ, ಅಲ್ಲೂ ಸ್ವಲ್ಪ ಜೋಳ ಚೆಲ್ಲೋಣ, ಹೋಗಿ ಮನೆಗೆ ಹೋಗಿ ತಗೊಬಂದ. ನಂಗಂತ ಸಾಕಾಗೋಯ್ತು. ಸರಿ ಅಂತ ಹೇಳಿ ಬಿಳೆ ಜೋಳ ಡೈರಿಲಿ ಏನೋ ಕೊಟ್ಟಿದ್ರಂತೆ, ಬ್ಯಾಗು ಈ ಥರ ಇದೆ. ಸರಿ ಅಂತೇಳಿ ತೊಗೊಂಡು ಹೊರಟೆ ಇಲ್ಲಿಗೆ. ಮತ್ತು ಹೊಲ್ದಾಗೆ ನೋಡಿ ಅವ್ರು ಉಳ್ತವ್ರೆ. ತೊಗೊಂಡೋಗಿ ಕೊಟ್ಟರೆ ನಾನೇ ಚೆಲ್ಲು ಒಂದು ಹೆಚ್ಕೊಂಬಂದ್ಬಿಡು, ಬೇಗ ಬೇಗ ಆಯ್ತದೆ ಅಂತ ನನಗೆ ಕೆಲಸ ಕೊಟ್ಟರು. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಿದ್ದೀವಲ್ಲ ಅಂತ ಹೇಳಿ ಏರಿಸ್ದೆ. ಅವ್ರು ಉತ್ತರು, ನಾನು ಏರಿಸ್ದೆ. ಆಮೇಲೆ ಸ್ವಲ್ಪ ಬೇಗನೆ ಆಯಿತು. ಆಮೇಲೆ ಹಂಗೆ ಬರ್ತೀವಿ ಕಲ್ಟಿವೇಟ್ರ್ ಮೇಲೆ ಒಂದೂವರೆ ಸೌದೆ ಹಾಕ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿದ್ದು 3:30 ಮೇಲೆ ಬಾಲ್ ಹೊಲ್ತಾಗ ಬಿಟ್ಕೊಡ್ವಿ ಅಂದರೆ ನನ್ನ ಗಾಡಿ ಇಲ್ವಲ್ಲ, ಅದಕ್ಕೆ ಅವ್ರ ಗಾಡಿಲೇ ಅವ್ರನ್ನ ಬಿಟ್ಬಿಟ್ಟು ಬಂದಮೇಲೆ ಯಾಕೋ ಸ್ವಲ್ಪ ತಲೆ ಆಯ್ತಿತ್ತು. ಸರಿ ಅಂತೇಳಿ ಟೀ ಕುಡಿದೆ. ಅಷ್ಟೊತ್ತಿಗೆ ಅಣ್ಣಿ ಬರೋ ಟೈಮ್ ಆಯಿತು. ದೀಪ ಹಚ್ಚಿ ನಾನು ಫ್ರೆಶ್ ಅಪ್ ಆಗಿ ಹಿಂಗೆ ಕರ್ಕೊಬರೋಣ ಅಂತ ಹೋದೆ. ಹೋಗ್ಬೇಕಾದ್ರೆ ಸಣ್ಣಗೆ ಜಿಡಿ ಸ್ಟಾರ್ಟ್ ಆಯ್ತಾಯಿತ್ತು. ಇರಲಿ ಯಾತಕ್ಕೂ ಕೊಡೆ ಅಂತ ಹೇಳಿ ಕೊಡೆ ತೊಗೊಂಡು ಹೋದೆ. ಬಿಟ್ಟೆ ಟೈಮ್ ಬೇಗನೆ ಆಗೇ ಹೋಗಿತ್ತು. ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತ ಗೊತ್ತೇ ಆಗೋಲ್ಲ. ನಾನು ಅಲ್ಲೋಗಿ ವೆಯ್ಟ್ ಮಾಡ್ಕೊತ ಕೂತ್ಕೊಂಡೆ. ಮಳೆ ಸ್ಟಾರ್ಟ್ ಆಯಿತು ನೀಟಾಗೇ. ಬಟ್ ಆದರೆ ಏನಂತ ಜೋರು ಮಳೆ ಏನು ಬರಲೇ ಇಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ ಥರ. ಆದರೂ ಮಳೆ ಬೇಕಿತ್ತು ಅಲ್ವಾ. ಅಷ್ಟೊಂದು ವ್ಯಾನ್ ಬರ್ತು, ಅವನ್ನ ಕರ್ಕೊಂಡು ಬಂದೆ. ಸ್ಕೇಲ್ ಮುರ್ದಾಕೊಂಡಿದ್ನಂತೆ, ಅದಕ್ಕೆ ಅವನು ನೀರಕ್ಕೆ ಹೆಂಗೆ ಮುರ್ಬೇಕು ಹೇಳು. ಜೋಬಳಿಕೆ ಕಿಕ್ಕಳಕ್ಕೆ ಹೋದೆ. ಜಾಮಿಟ್ರಿ ಬಾಕ್ಸ್ ಹಾಕಬೇಕಿತ್ತು. ಪೌಚಲ್ಲಿ ಖಾಲಿ ಏನಿತ್ತು, ಖಾಲಿ ಇತ್ತಲ್ಲ ಹಾಕಬೇಕಿತ್ತು ತಾನೆ. ಮತ್ತೆ ಏನು ಒಬ್ಬನೇ ನೀನು ಒಬ್ಬನೇ ನೀನು ಜೋಬಳಿ ಕಿಕ್ಕ ಬಂದು ಮುರಿದಾಕು ಅಂತ ಹೇಳಿದೆ. ನಾನು ಕೊಡ್ಸಲ್ಲ ಇನ್ನು ಸ್ಕೇಲ್. ಅಪ್ಪಂಗೆ ಹೇಳ್ತೀನಿ ಕೊಡಿಸ್ಬೇಡ ಅಂತ. ನಾನು ಹೇಳ್ತೀನಿ. ಅಪ್ಪ ನೋವಾಯ್ತೈತೆ, ಹೊಡಿತೀನಿ. ನಾನು ಮಾಡಿದ್ದೀನಿ. ಈಗ ರೋಡಲ್ಲೆಲ್ಲ ಸುಮ್ಮನೆ ನಡಿಬೇಕು ಎಲ್ಲ. ನಾನು ಫಸ್ಟ್ ನಡಿ, ಮನೇನು ಮಕ್ಳು ಹಿಂಗೆ ಅಲ್ವಾ. ನಡಿಯವ ಯಾರೊಬ್ರು ಮಕ್ಕಳ ಒದ್ದು ಮುಕ್ಕಿಟ್ಬಿಟ್ಟವ್ರೆ. 1 2 3 4 ಡಾಟ್ ಎನ್ಕೆ ಇದು ನನಗೆ ಯಾರು ಡಾಟೇನೆ ಇಟ್ಬೇಡ, ಬರ್ಕೊಂಡು ಹೋಗಿ ಇಲ್ಲಿ ಪಕ್ಕದಲ್ಲಿ. 1 ಹಿಂಗ್ ಬಾ. ಯಾಕೆ ಹಂಗ್ ಬಾ, ಸರಿ ಹೋಗುತ್ತೆ. ಆಯ್ತಲ್ಲ, ಏನು ನಡೆಸ್ಬೇಡ ಬಿಡು. ಇನ್ನು ಅವನಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು, ಬಟ್ ಅವ್ನು ಮಾಡಲ್ಲ. ಸ್ವಲ್ಪ ನಾನೇ ಮಾಡಿಕೊಡ್ಬೇಕು, ಅವನಿನ್ನ ಚಿಕ್ಕವನಲ್ವ. ಈ ಥರ ಕೊಟ್ಟವ್ರೆ ರೆಫ್ರೆನ್ಸು. ನಾನು ಆಲ್ಮೋಸ್ಟ್ ಇದನ್ನೇ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ ನೋಡುವ.
ನಾನಿಲ್ಲಿ ಇವನ್ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡ್ತಾರೆ, ಇವನಿಲ್ಲಿ ಬಿಸ್ಕೆಟ್ ತಿಂತಾವನೆ ನೋಡಿ. Like and subscribe ಮೈ ಚಾನಲ್. my channel. ಬಾಯ್ ಬಾಯ್. Bye bye.